ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲೇ ಹೋಟ್ಲಲ್ಲಿ ನಮ್ಮದು ಬಫೆಟ್ ಇದೆ, ಅಲ್ಲಿ ಎಂತೆಂಥೋ ಐಟಮ್ಸ್ ಇದೆ. ಇವಾಗ ಇದು ಬ್ರಾಕ್ಲಿ ಪ್ಲೇಟ್ ಈ ಥರ ಇದೆ, ಇದರಲ್ಲಿ ಎಲ್ಲ ಹಾಕೊಳ್ಳೋದು. ಆನಿಯನ್ ಬೇಡ ನನಗೆ. ಯಾ ತಿಂತೀನಿ. ಇಲ್ಲೇ ಏನು ಊಟ ಇಲ್ಲದೆ ಇದನ್ನೇ ತಿನ್ನೋ ಥರ ಆಗಿದೆ. ಏನೋ ಅದಕ್ಕೆ ಮಿಕ್ಸ್ ಮಾಡಿಬಿಡು. ಪಿಕಲ್ ರೆಡಿಶ್, ಇದೇನು ಮಿಂಟಾ ಇಲ್ಲ ಹಲಪಿನೋಸ್. ಇದು ಸ್ಟಿಕ್ಕಿ ಬೀನ್ಸ್ ಇದು. ಆಮೇಲೆ ಇಲ್ಲೊಂದು ಫ್ರೂಟ್ಸ್ ಇದೆ. ಇದು ಬೇರೆ ಜಪನೀಸ್ ಸ್ಟೈಲ್. ಸೊ ಇಲ್ಲಿ ಹಾಸ್ಪಿಟಾಲಿಟಿ ಅಂತೂ ಸೂಪರ್ ಆಗಿದೆ ಅಲ್ವಾ ದೇಶ? ಹಾಸ್ಪಿಟಾಲಿಟಿ ಸಖತ್ತಾಗಿದೆ ಅಲ್ವಾ? ಬಾ ಇದು ಆಯ್ತಪ್ಪ. ಗ್ರೇಪ್ ಫ್ರೂಟ್ ಇಂಕ ಇಷ್ಟ ಜೀವು ಮತ್ತು ಪುಳಿ ಪಾ ನೀನು ಹಾಕೋ ಸಾಕೋದು ಯಾಕೋ ಸ್ಮೆಲ್ಲು. ಓಕೆ, ವಾಟ್ ಈಸ್ ದಿಸ್? ಆಯಿತು. ಒಂದಕ್ಕೆ ಹಾಕೋ ಸಾಕು. ಅಲ್ಲಿ ಪ್ಲೇಟಲ್ಲಿ ಜಾಗನೇ ಇಲ್ಲ, ಅದಕ್ಕೆ ಇವ್ರ ಈ ಥರ ಪಾರ್ಟಿಷನ್ ಮಾಡಿರೋದು. ಎಲ್ಲ ಆಮೇಲೆ ಹೀಟ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ನೋಡಿ. ಹೌದಾ? ಓಕೆ, ಸ್ಪೂನ್ಸ್ ತಗೋ. ಇದೊಂದು ಯಾವುದೋ ಸೂಪ್ ಇದೆ, ಯಾವುದ್ರದ್ದು ಅಂತ ಗೊತ್ತಿಲ್ಲ. ಸೊ ಕನ್ಫರ್ಮ್ ಮಾಡಿಕೊಂಡು. ಎಕ್ಸ್ಕ್ಯೂಸ್ ಮೀ, ವಾಟ್ ಈಸ್ ದಿಸ್? ಹಾಂ, ಚಿಕನ್. ಇಲ್ಲಿ ಭಾಷೆ ಬರದೇ ಇರೋದಕ್ಕೆ ಮೊಬೈಲಲ್ಲಿ ಟ್ರಾನ್ಸ್ಲೇಟರ್ ಹಾಕ್ಬಿಟ್ಟು ಇಬ್ಬರು ತೋರಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಮಾತಿಲ್ಲ, ಬರೀ ಮೊಬೈಲಲ್ಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಹಾಕ್ಕೊಂಡು ಮಾತಾಡೋದು. ಇವಾಗ ಸೋಯಾಬೀನ್ ಸೂಪ್ ಅಂತೆ, ಹೆಂಗೋ ಫೈನಲ್ ಆಗಿ ಕನ್ಕ್ಲೂಡ್ ಮಾಡಿದ್ವಿ ನಾವು ಇದನ್ನ. ಸಾಕು, ಸ್ವಲ್ಪ ತಗೋ. ಟೇಸ್ಟ್ ಚೆನ್ನಾಗಿದ್ರೆ ಇನ್ನೊಂದು ಸ್ವಲ್ಪ ತೊಗೋಬೋದು. ನೀನು ತಗೋ ಸಾಕು, ನಾನು ರಿಸ್ಕ್ ತಗೊಳ್ಳಲ್ಲ ಬೋ. ಒಂದೊಂದು ಬಾಯ್ಲ್ಡ್ ಎಗ್ ತಗೋ. ಹಾಂ, ವಿಚ್ಚಲ್ಲೇ ಎರಡು ಕೊಡ್ಬೇಕಿತ್ತು ನನಗೆ. ಇದೇನು ಚಿಕನ್ ಬೀಫ ಗೊತ್ತಿಲ್ಲ. ಇಲ್ಲಿ ಬೀಫ್ ಇರುತ್ತೆ ಅಂತ ಒಂದು ಭಯ ಅಲ್ವಾ? ಅಲ್ಲೊಂದು ಸಾಸೇಜ್ ಇದೆ. ಚಿಕನ್ ಏನೋ ಗೊತ್ತಿಲ್ಲಲ್ಲ. ಇದು ಚಿಕನ್ ಅಂತ ಕನ್ಫರ್ಮ್ ಆಯಿತು. ಆಮೇಲೆ ಹಾಕೊಳ್ಳೋಣ ರೈಸ್ಗೆ ಬಿಡು. ಇದು ಪೋರ್ಕ್, ಸೊ ನಂಗೆ ಬೇಡ. ಎಗ್ ಬೇಕು, ಆಮೇಲೆ ಹಾಕೋತೀನಿ. ಎಗ್ ಇದು ಯಪ್ಪ ಸ್ವಲ್ಪ ಹಾಕೋ ಇವಾಗಲೇ. ಈಗ ಹಾಕೊಂಡು ಏನು ಮಾಡ್ತೀಯಾ? ಯಾವ್ದು ತಿಂತೀಯಾ? ನೂಡಲ್ಸ್ ತಿಂತೀಯಾ? ನೂಡಲ್ಸ್ ಹಾಕು. ನಿಂದ್ರೆ ನೀನು ಅಷ್ಟೊಂದು ಜಾಗ ಇದೆ, ನನ್ನ ಜಾಗನೇ ಇಲ್ಲ. ಹೀರೋ ಬರೋದೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಹಾಂ ಸಾಕು. ಇದೇ ಚಂದ ಬ್ರೇಕ್ಫಾಸ್ಟ್. ಇನ್ನು ಹೊರಗಡೆ ಸಿಗುತ್ತೋ ಇಲ್ವೋ ದರ್ಶು? ಹೊರಗಡೆ ಚೆನ್ನಾಗಿರೋದು ಸಿಗುತ್ತೋ ಇಲ್ವೋ? ಚಂದ ತಿನ್ಕೊಬಿಡಿ ಈಗಲೇ. ಇಲ್ಲಿ ಜ್ಯೂಸ್ ಇದೆ, ಆರೆಂಜ್ ಇದೆ, ಮಿಲ್ಕ್ ಇದೆ, ಗ್ರೀನ್ ಟೀ ಇದೆ. ಆಮೇಲೆ ಇದೇನು ಹೌದಾಯ್ತಾ? ವಾಟರ್ ಹೆಂಗೆ ಹಾಟ್ ವಾಟರ್ ಬಡಿತ್ತುಂಡು. ನಿನ್ನೆಯಿಂದ ನೀರೇ ಕೊಡ್ತಿದ್ದಲ್ಲ.